ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಕೃಷಿ ಇಲಾಖೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ರಾಗಿ ಬೀಸುವ ಸ್ಪರ್ಧೆಯನ್ನು ಮಣ್ಣು ಆರೋಗ್ಯ ಕೇಂದ್ರ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದ ಶ್ರೀಮತಿ ಸುನೀತಾರವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಜಿಲ್ಲಾ ಮಟ್ಟದ ರಾಗಿ ಬೀಸುವ ಸ್ಪರ್ಧೆಯ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಕೃಷಿ ಇಲಾಖೆಯಿಂದ? ನಾವು ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಕೃಷಿ ಇಲಾಖೆ ವತಿಯಿಂದ ರಾಗಿ ಬೀಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ 7 ತಾಲೂಕು ಸೇರ್ಕೊಂಡಿದ್ದಾವೆ. 7 ತಾಲೂಕಿಂದ ಮುಂಚೆ ತಾಲೂಕು ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಗಿ ಬೀಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು, ಅಲ್ಲಿ ಭಾಗವಹಿಸಿದಂಥ ಸ್ಪರ್ಧಿಗಳಲ್ಲಿ ಯಾರು ವಿಜೇತರಾಗಿದ್ದಾರೆ, ಮೊದಲನೇದು, ಎರಡನೇದು ಮತ್ತು ಮೂರನೇದು, ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಸ್ಪರ್ಧಿಗಳಿದ್ದಾರೆ ಅವ್ರನ್ನ ಈಗ ತಾಲೂಕು ಮಟ್ಟದವ್ರನ್ನೆಲ್ಲ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕರೆದು ಒಂದು ಪ್ರೋಗ್ರಾಮ್ನ ರಾಗಿ ಬೀಸುವ ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇರೋದು ಅಂತ ಅಂತಾರಾಷ್ಟ್ರೀಯ ಮಹಿಳಾ ಅದು ಗೊತ್ತು. ಈ ಮಹಿಳೆಯರಿಗೆ ರಾಗಿ ಬೀಸೋದನ್ನ ಯಾಕೆ ಇದು ಮಾಡ್ಕೊಂಡಿದ್ದೀರಾ ಅಂತ? ಅಂದ್ರೆ ಹಿಂದಿನ ಕಾಲದಲ್ಲಿ ರಾಗಿನ ಪದ್ಧತಿ ಇತ್ತು, ಬಟ್ ಅದನ್ನ ಎಲ್ಲ ನಶಿಸೋಗೈತೆ, ಹೋಗ್ತಾ ಬರ್ತಿದೆ. ಹಾಗಾಗಿ ಅದನ್ನ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶ, ಅರಿವು ಮೂಡಿಸೋಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಸ್ಪರ್ಧಿಗಳಿದ್ದಾರೆ ಟೋಟಲ್? ಇಲ್ಲಿ 22 ಜನ ಸ್ಪರ್ಧಿಗಳಿದ್ದಾರೆ. ಎಲ್ಲ ತಾಲೂಕಿಂದ ಒಟ್ಟು 20 ಜನ ಇದ್ದಾರೆ. ಇದರಲ್ಲಿ ಯಾರು ಎಷ್ಟು ಸಮಯ ಕೊಟ್ಟಿದ್ದೀರಾ ಅವ್ರಿಗೆ? ಒಬ್ಬೊಬ್ಬರಿಗೆ 5 ನಿಮಿಷ ಕೊಟ್ಟಿದ್ದೀವಿ. ಎಷ್ಟು? 5 ನಿಮಿಷ ಕೊಟ್ಟಿದ್ದೀವಿ. 5 ನಿಮಿಷ ಕೊಟ್ಟಿದ್ದೀವಿ. 5 ನಿಮಿಷದಲ್ಲಿ ಎಷ್ಟು ಅವರು ಬೀಸುತ್ತಾರೆ, ರಾಗಿ ಬೀಸ್ತಾರೆ, ಆ ಬೇಸಿಸ್ ಮೇಲೆ ಅವ್ರನ್ನ ಅತಿ ಹೆಚ್ಚು ಯಾರು ಆ ಸೀಟನ್ನ ಮಾಡಿರ್ತಾರೆ ಅವ್ರಿಗೆ ಅದನ್ನ ಜರಡಿ ಹಾಡಿ ಫೈನ್ ಪೌಡರ್ ಏನ್ ಬರುತ್ತೆ ಅದನ್ನ ವೇ ಮಾಡಿ ಆ ಬೇಸಿಸ್ ಮೇಲೆ ಯಾರು ಜಾಸ್ತಿ ತೂಕ ಮಾಡ್ತಾರೆ, ರಾಗಿ ಬೀಸಿರ್ತಾರೆ, ಆ ಬೇಸಿಸ್ ಮೇಲೆ ಸ್ಪರ್ಧೆ ವಿಜೇತರನ್ನ ಡಿಕ್ಲೇರ್ ಮಾಡ್ತಾರೆ. ಕೃಷಿ ಇಲಾಖೆ ಅಧೀಕ್ಷಕರಾದ ಕೆ.ಸಿ. ಲೀನ್ರವರು ಸವಿವರವಾಗಿ ಮಾಹಿತಿ ನೀಡಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರ ಸಹಯೋಗದೊಂದಿಗೆ ಕೃಷಿ ಇಲಾಖೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಈ ಎಲ್ಲ ಜಿಲ್ಲೆಯ ಎಲ್ಲ ಸಹಾಯಕ ಕೃಷಿ ನಿರ್ದೇಶಕರುಗಳ ಸಹಯೋಗದೊಂದಿಗೆ ಮತ್ತೆ ಈ ಉಪವಿಭಾಗದ ಉಪಕೃಷಿ ನಿರ್ದೇಶಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕಿನ ಕೃಷಿ ಅಧಿಕಾರಿಗಳಾದಂಥ ದೇವರಾಜೇಗೌಡರು ಮತ್ತು ಗಂಗಾ ನರಸಿಂಹಯ್ಯ ಬಸರಾಳ ತಾಲೂಕಿನ ಹೋಬಳಿಯ ಕೃಷಿ ಅಧಿಕಾರಿ ಮತ್ತು ಹರ್ಷ ದುದ್ದ 19ನೇ ಕ್ರಮ ಸಂಖ್ಯೆ ಶೈಲಜಾ ಅವರು ಪಾಲಹಳ್ಳಿ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕು. ಈ ಕಾರ್ಯಕ್ರಮದಲ್ಲಿ ಹರ್ಷ ಸಹಾಯಕ ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ದುದ್ದ ಇವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದು ಎಲ್ಲ ಸ್ಪರ್ಧಿಗಳು ತಾಲೂಕು ಮಟ್ಟದಿಂದ ಮೇಲೆ